ಹಬ್ಬಗಳ ಭರ್ಜರಿ ಭೋಜನ, ಸಿಹಿ ತಿನಿಸುಗಳ ನಂತರ ಜಡ್ಡುಗಟ್ಟಿದ ಬಾಯಿಗೆ ಚಿಕ್ಕದಾಗಿ ನಾಲಿಗೆಗೆ ಚುರ್ರೆನ್ನುವಂತಹ ಒಂದು ಸರಳ ಊಟ ಮಾಡಬೇಕು ಅಂತ ಅನ್ನಿಸ್ತದೆ ಅಲ್ವಾ? ಅದಕ್ಕಾಗಿಯೇ ಒಂದು ವಿಶೇಷ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಉಪ್ಪು ಹುಳಿ ಸಿಹಿ ಮಿಶ್ರಿತ ಈ ಛಟ್ಪಟ ರುಚಿಯ ರೆಸಿಪಿಯನ್ನು ಮಾಡೋದು ಕೂಡ ತುಂಬ ಸುಲಭ. ನಮಸ್ಕಾರ, ಸುಜಾತ ಸ್ನೇಹಲೋಕಕ್ಕೆ ನಿಮಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸುಜಾತ. ನನ್ನ ಇವತ್ತಿನ ರೆಸಿಪಿ ಗುಂಡು ಬದನೆಕಾಯಿ ಹುಳಿಗೊಜ್ಜು, ಅಥವಾ ನಮ್ಮ ಉಡುಪಿ ಶೈಲಿಯಲ್ಲಿ ಇದಕ್ಕೆ ಗುಳ್ಳ ಪುಳಿ ಬಜ್ಜಿ ಅಂತ ಹೇಳ್ತೇವೆ. ಇದಕ್ಕೆ ನಾನು 2 ಹಸಿರು ಗುಂಡು ಬದನೆಕಾಯಿಯನ್ನು ತಗೊಂಡಿದ್ದೇನೆ. ಹೆಸರೇ ಹೇಳುವಂತೆ ಇದು ಪುಳಿ ಬಜ್ಜಿ, ಅಂದರೆ ಇದಕ್ಕೆ ಹುಣಸೆ ಹಣ್ಣು ಸ್ವಲ್ಪ ಜಾಸ್ತಿನೇ ಬೇಕು. ನಾನಿಲ್ಲಿ 2 ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ತೆಗೆದು ತೊಳೆದುಕೊಂಡು ಬಂದಿದ್ದೇನೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅರ್ಧ ಗಂಟೆ ನೆನೆಯಲು ಬಿಡ್ತೇನೆ. ಇದು ನೆನೀತಾ ಇಲ್ಲಿ ಈಗ ಒಂದು ಕುಕ್ಕರ್ ತಗೊಂಡು ಸ್ವಲ್ಪ ನೀರು ಹಾಕಿ ಒಂದು ಜಾಲರಿ ಸ್ಟ್ಯಾಂಡನ್ನು ಇಟ್ಕೊಂಡು ಬದನೆಕಾಯಿಯನ್ನು ಹಬೆಯಲ್ಲಿ ಬೇಯಲಿಕ್ಕೆ ಇಟ್ಟುಕೊಳ್ತಾ ಇದ್ದೇನೆ. ನೀವು ಕುಕ್ಕರ್ ಅಲ್ಲದೆ ಯಾವ ಪಾತ್ರೆಯಲ್ಲಿ ಬೇಕಾದರೂ ಈ ಗುಂಡು ಬದನೆಯನ್ನು ಹಬೆಯಲ್ಲಿ ಇಟ್ಟು ಬೇಯಿಸಿಕೊಳ್ಳಬಹುದು. ಇದೀಗ 3 ವಿಜಲ್ ಬರಲಿ. ಅಲ್ಲಿ ತನಕ ನಾನೀಗ ನೆನೆಸಿಕೊಂಡಿರುವಂಥ ಹುಣಸೆ ಹಣ್ಣನ್ನು ಚೆನ್ನಾಗಿ ಕಿವುಚಿಕೊಂಡು ರಸವನ್ನು ತಗೊಳ್ತಾ ಇದ್ದೇನೆ. ಹುಣಸೆ ಹಣ್ಣು ತಿಂದರೆ ಗ್ಯಾಸ್ಟ್ರಿಕ್ ಆಗ್ತದೆ ಅಂತಾರೆ, ಆದರೆ ಅದನ್ನು ಒಂದು ಮಿತಿಯಲ್ಲಿ ತಿಂದರೆ ಇದು ಜೀರ್ಣಕ್ರಿಯೆಗೆ ಮತ್ತು ಹೃದಯದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹುಣಸೆ ಹಣ್ಣು ಹೆಚ್ಚಿಸ್ತದೆ. ಈ ಪುಳಿ ಬಜ್ಜಿಗೆ ನಮಗೆ 2 ಚಮಚ ಬೆಲ್ಲ, ತಾಜಾ ಕೊತ್ತಂಬರಿ ಸೊಪ್ಪು, ಹೆಚ್ಚಿದ ಹಸಿಮೆಣಸಿನಕಾಯಿ ಮತ್ತು ಸ್ವಲ್ಪ ಇಂಗು ಬೇಕು. ಈ ಇಂಗು ಸ್ವಲ್ಪ ನೆನೆಲಿ, ಇದಕ್ಕೆ ನೀರು ಹಾಕಿ ನೆನೆಯಲಿಕ್ಕೆ ಬಿಡುವ. ಈ ಕಡೆ ಹಬೆಯಲ್ಲಿ ಬೇಯಲಿಕ್ಕಿಟ್ಟಿದ್ದ ಗುಳ್ಳಗಳು ಚೆನ್ನಾಗಿ ಬೆಂದಿವೆ. ಈಗ ಇವನ್ನು ಒಂದು ತಟ್ಟೆಗೆ ಹಾಕಿಕೊಂಡು ಇದರ ತೊಟ್ಟನ್ನು ತೆಗೆದುಕೊಳ್ತಾ ಇದ್ದೇನೆ. ಇದನ್ನು ಸ್ವಲ್ಪ ಕತ್ತರಿಸಿಕೊಂಡ್ರೆ ಇದು ಬೇಗ ತಣ್ಣಗಾಗ್ತದೆ, ಮತ್ತು ಮಧ್ಯದಲ್ಲಿ ಏನಾದರೂ ಕೆಟ್ಟಿದ್ದರೆ ಅಥವಾ ಹುಳ ಇದ್ದರೆ ನಮಗೆ ನೋಡಲಿಕ್ಕೆ ಸಿಗ್ತದೆ. ಗುಳ್ಳ ತಗೊಳ್ಳುವಾಗಲೇ ನಾವು ಚೆನ್ನಾಗಿ ನೋಡಿ ತೂತಿಲ್ಲದ ಗುಳ್ಳವನ್ನು ತೆಗೆದುಕೊಂಡ್ರೆ ನಮಗೆ ಈ ಒಳಗಡೆ ಹುಳ ಇರುವ ಭಯ ಇರೋದಿಲ್ಲ. ಈಗ ಇದು ತಣ್ಣಗಾದ ಮೇಲೆ ಇದರ ಸಿಪ್ಪೆಯನ್ನು ನಾವು ತಗೊಳ್ಬೇಕು. ಈಗ ಇದು ನೋಡಿ, ಇದು ತಣ್ಣಗಾಯಿತು. ಇದರ ಸಿಪ್ಪೆಯನ್ನು ಬಿಡಿಸಿಕೊಳ್ಳುವ. ನಾವು ಚಿಕ್ಕವರಿದ್ದಾಗ ಉಡುಪಿಯಲ್ಲಿ ದೊಡ್ಡ ಕಟ್ಟಿಗೆ ಒಲೆಯಲ್ಲಿ ಅಡಿಗೆ ಮಾಡ್ತಾ ಇದ್ದದ್ದು. ಆಗ ಈ ಗುಳ್ಳಗಳನ್ನು ಕೆಂಡದಲ್ಲಿ ಸುಟ್ಟು ಪುಳಿ ಬಜ್ಜಿ ಮಾಡ್ತಾ ಇದ್ವಿ. ಕೆಂಡದಲ್ಲಿ ಸುಟ್ಟ ಗುಳ್ಳದ ರುಚಿ ಮತ್ತು ಪರಿಮಳ ಎರಡೂ ಅದ್ಭುತವಾಗಿರ್ತದೆ ಸ್ನೇಹಿತರೆ. ಕೆಂಡದ ಅನುಕೂಲ ಇರುವವರು ಈಗಲೂ ಇದನ್ನು ಕೆಂಡದಲ್ಲೇ ಸುಟ್ಟುಕೊಳ್ಳಿ. ಹಬೆಯಲ್ಲಿ ಬೆಂದ ಗುಳ್ಳಕ್ಕೆ ಕೆಂಡದಲ್ಲಿ ಸುಟ್ಟ ಪರಿಮಳ ಮತ್ತು ರುಚಿ ಎರಡೂ ಕೂಡ ಇರುವುದಿಲ್ಲ. ಗುಳ್ಳವನ್ನು ಸುಟ್ಟು ಅಥವಾ ಹಬೆಯಲ್ಲಿ ಬೇಯಿಸಿ ಇದರ ಮೊಸರು ಬಜ್ಜಿ ಕೂಡ ಮಾಡಿಕೊಳ್ಳಬಹುದು. ಅದು ಕೂಡ ತುಂಬ ರುಚಿಯಾಗಿರ್ತದೆ. ಅದನ್ನು ಕೂಡ ನಾನು ಒಮ್ಮೆ ಮಾಡಿ ನಿಮಗೆ ತೋರಿಸ್ತೇನೆ. ಈ ಗುಳ್ಳ ತಿನ್ನಲಿಕ್ಕೆ ಭಾರಿ ರುಚಿಕರ ಮಾತ್ರ ಅಲ್ಲ, ಇದರಲ್ಲಿ ಫೈಬರು, ಆಂಟಿ ಆಕ್ಸಿಡೆಂಟ್ಗಳು ಮತ್ತು ಇತರ ಜೀವಸತ್ವಗಳು ಹೇರಳವಾಗಿವೆ. ಸೋಸಿ ಇಟ್ಟುಕೊಂಡಿದ್ದ ಹುಣಸೆ ಹಣ್ಣಿನ ರಸಕ್ಕೆ ಈಗ ಬೆಲ್ಲ ಸೇರಿಸುವ ಮತ್ತು ಹಸಿಮೆಣಸಿನಕಾಯಿ ಹಾಕಿಕೊಳ್ಳುವ, ಹಾಗೂ ನೆನೆಸಿದ ಇಂಗಿನ ನೀರನ್ನು ಕೂಡ ಈಗ ಹಾಕಿಕೊಳ್ಳುವ. ಉಪ್ಪನ್ನು ನಾನು ಮೊದಲೇ ಹುಣಸೆ ಹಣ್ಣು ನೆನೆಸುವಾಗಲೇ ಹಾಕಿಕೊಂಡಿದ್ದೆ. ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳುವ, ಮತ್ತು ಸ್ವಲ್ಪ ಜಾಸ್ತಿಯೇ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳುವ. ಈ ನೀರಿನ ಪ್ರಮಾಣ ನಾವು ತೆಗೆದುಕೊಂಡಿರುವ ಗುಳ್ಳದ ಪ್ರಮಾಣಕ್ಕೆ ಸರಿ ಹೋಗುವ ಹಾಗೆ ಇರಲಿ, ತುಂಬ ನೀರಾಗುವುದು ಬೇಡ. ಈಗ ನಾವು ಮ್ಯಾಶ್ ಮಾಡಿಕೊಂಡಿರುವ ಬದನೆಕಾಯಿಯನ್ನು ಈ ಮಿಶ್ರಣಕ್ಕೆ ಸೇರಿಸಿಕೊಳ್ಳುವ. ನಮ್ಮ ಈ ಗುಳ್ಳ ಪುಳಿ ಬಜ್ಜಿ ಎಷ್ಟು ಜನಪ್ರಿಯ ಅಂದರೆ ಉತ್ತರ ಭಾರತದವರು ಕೂಡ ಈ ಮಾಡುವ ವಿಧಾನದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಂಡು ಬ್ಯಾಂಗನ್ ಕಾ ಭರ್ತಾ ಎನ್ನುವ ಒಂದು ರುಚಿಕರವಾದ ಸೈಡ್ ಡಿಶನ್ನು ತಯಾರು ಮಾಡ್ತಾರೆ. ಊಟದ ಸಮಯದಲ್ಲಿ ಈ ಪುಳಿ ಬಜ್ಜಿಯ ಮೇಲೆ ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿ ಕೆಲವರು ಉದುರಿಸಿಕೊಳ್ತಾರೆ. ನಿಮಗೆ ಇಷ್ಟ ಆದರೆ ನೀವು ಅದನ್ನು ಕೂಡ ಮಾಡಬಹುದು. ಈಗ ಇದಕ್ಕೆ ಒಂದು ಒಳ್ಳೆಯ ತೆಂಗಿನೆಣ್ಣೆಯ ಒಗ್ಗರಣೆಯನ್ನು ಕೊಡುವ. ಇದಕ್ಕೆ ತೆಂಗಿನೆಣ್ಣೆ ಸ್ವಲ್ಪ ಜಾಸ್ತಿಯೇ ಬೇಕು. ಈಗ ಎಣ್ಣೆ ಇಟ್ಟಿದ್ದೇನೆ. ಎಣ್ಣೆ ಇಟ್ಟು ಅದಕ್ಕೆ ಉದ್ದಿನ ಬೇಳೆಯನ್ನು ಹಾಕಿಕೊಳ್ತಾ ಇದ್ದೇನೆ, ಮತ್ತು ಸಾಸಿವೆಯನ್ನು ಕೂಡ ಸೇರಿಸಿಕೊಳ್ತಾ ಇದ್ದೇನೆ. ಕರಿಬೇವಿನ ಸೊಪ್ಪು ಮತ್ತು ಒಣಮೆಣಸಿನಕಾಯಿಯನ್ನು ಹಾಕಿಕೊಂಡು ಒಗ್ಗರಣೆ ಮಾಡಿ ಪುಳಿ ಬಜ್ಜಿಗೆ ಸೇರಿಸಿದರೆ ಭಾರಿ ಗಮ್ಮತ್ತಾದ ವ್ಯಂಜನ ಊಟಕ್ಕೆ ತಯಾರು. ಈ ಬಿಸಿ ಬಿಸಿ ಅನ್ನಕ್ಕೆ ಸೇರಿಸಿಕೊಂಡು ಈ ಪುಳಿ ಬಜ್ಜಿಯನ್ನು ತಿಂತಾ ಇದ್ದರೆ ತಟ್ಟೆ ಖಾಲಿಯಾಗುವುದೇ ಗೊತ್ತಾಗುವುದಿಲ್ಲ. ಹಾಗಾದರೆ ಬೇಗ ಬನ್ನಿ ಸ್ನೇಹಿತರೆ, ಪುಳಿ ಬಜ್ಜಿ ಹಾಕ್ಕೊಂಡು ಬಿಸಿ ಬಿಸಿಯಾಗಿ ಊಟ ಮಾಡಿ, ಮತ್ತು ರುಚಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನನ್ನ ಇವತ್ತಿನ ಕಾರ್ಯಕ್ರಮ ನಿಮಗೆ ಹೇಗನ್ನಿಸ್ತು? ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ.
ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನನ್ನ ಸುಜಾತ ಸ್ನೇಹಲೋಕ ಯೂಟ್ಯೂಬ್ ವಾಹಿನಿಯನ್ನು ನೀವು ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಾನು ಮತ್ತೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೆ ನಮಸ್ಕಾರ. ಸೌಖ್ಯವಾಗಿರಿ, ಖುಷಿಯಾಗಿರಿ.